ಬಿಜೆಪಿಯ ನಾಯಕರುಗಳು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವರಿಗೆ ಮೊದಲು ಹಿಂದೆ ಯುಪಿಎ ಸರ್ಕಾರ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಗಳಿದ್ದಾಗ ಜಾಗತಿಕ ಮಾರ್ಕೆಟ್ನಲ್ಲಿ ಕಚ್ಚಾ ತೈಲ ಕ್ರೂಡ್ ಆಯಿಲ್ 109 ರಿಂದ 140 ರೂಪಾಯಿ ಇತ್ತು. ಅದಾದ್ರೂ ಕೂಡ ಪೆಟ್ರೋಲ್ 64 ರೂಪಾಯಿ ಇತ್ತು, ಡೀಸೆಲ್ 55 ರೂಪಾಯಿ ಇತ್ತು. ಬಟ್ ಕ್ರೂಡ್ ಆಯಿಲ್ ಕಡಿಮೆ ಆದಾಗ 86 ರೂಪಾಯಿ ಆದಾಗ ನರೇಂದ್ರ ಮೋದಿ ಅವರು ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ 38 ರೂಪಾಯಿ ಪೆಟ್ರೋಲ್ ಇನ್ಕ್ರೀಸ್ ಮಾಡಿದ್ರು. 38 ರೂಪಾಯಿ ಮನೆ ರಿಲೀಸ್ ಕೂಡ ಮಾಡಿದ್ರು. ಡೀಸೆಲ್ಗೆ 35 ರೂಪಾಯಿ ಜಾಸ್ತಿ ಮಾಡಿದ್ರು. ಗ್ಯಾಸ್ ಸಿಲಿಂಡರ್ಗೆ ಸುಮಾರು 500 ರೂಪಾಯಿ ಜಾಸ್ತಿ ಮಾಡಿದ್ರು. ಅವಾಗ ಯಾಕೆ ಇವರು ಪ್ರತಿಭಟನೆ ಮಾಡಲಿಲ್ಲ? ಈಗ ನಾವು 3 ರೂಪಾಯಿ ಮಾಡಿರುವಂತಹದ್ದು ನ್ಯಾಷನಲೈಸ್ ಮಾಡಕ್ಕೆ ಬೇರೆ ರಾಜ್ಯಗಳ ಜೊತೆ ನಮ್ಗೆ ಏನಿದೆ ಅದು ನ್ಯಾಷನಲೈಸ್ ಮಾಡಕ್ಕೆ ಇಷ್ಟಾಗಿಯೂ ಕೂಡ ಮಧ್ಯಪ್ರದೇಶ, ಮಹಾರಾಷ್ಟ್ರ, ಅನೇಕ ಬಿಜೆಪಿ, ಕೇರಳ ಅನೇಕ ರಾಜ್ಯಗಳಿಂದ ನಾವು ಕಡಿಮೆ ಇದ್ದೀವಿ. ಹೀಗಾಗಿ ಈ ಬಿಜೆಪಿ ಅವರಿಗೆ 38 ರೂಪಾಯಿದಾಗ ಮಾತನಾಡುವಂತ ಧೈರ್ಯ ಇರಲಿಲ್ಲ. ಪ್ರಧಾನಮಂತ್ರಿಗಳ ಬಳಿ ಹೋಗಿ ನಮ್ಮದೇ ಬಿಜೆಪಿ 25 ಸಂಸದರು ಇದ್ರು, ಕೇಂದ್ರ ಸಚಿವರುಗಳು ಇದ್ರು, ಇವ್ರು ಯಾರು ಕೂಡ ಹೋಗಿ ಅಲ್ಲಿ ನರೇಂದ್ರ ಮೋದಿ ಅವ್ರ ಮುಂದೆ ಬಾಯಿ ತೆಗಿಲಿಕ್ಕೆ ಇವ್ರಿಗೆ ಆಗ್ಲಿಲ್ಲ. ಯಾವುದೇ ವಿಷಯದಲ್ಲಿ ಅವ್ರು ಹೇಳ್ಬೇಕಾಗಿತ್ತು, 38 ರೂಪಾಯಿ ಜಾಸ್ತಿ ಮಾಡಿದೀರಾ, 35 ರೂಪಾಯಿ ಜಾಸ್ತಿ ಮಾಡಿದೀರಾ, 500 ರೂಪಾಯಿ ಗ್ಯಾಸ್ ಸಿಲಿಂಡರ್ ಜಾಸ್ತಿ ಮಾಡಿದೀರಾ, ಕಚ್ಚಾ ತೈಲ ಕಡಿಮೆ ಇದ್ದಾಗ ದರ ಬ್ಯಾರಲ್ಗೆ ಕಡಿಮೆ ಇದ್ದಾಗ ಜಾಸ್ತಿ ಇದ್ದಾಗ ಅವರು ನಮ್ಗಿಂತ ಕಡಿಮೆ ಇದ್ರು, ನೀವು ಜಾಸ್ತಿ ಮಾಡಿದೀರಾ. ಪಕ್ಕದ ದೇಶಗಳಲ್ಲಿ ಕೂಡ ಬರ್ಮಾ, ಪಾಕಿಸ್ತಾನ, ಶ್ರೀಲಂಕಾ ಅಲ್ಲೆಲ್ಲ ಕೂಡ ಕಡಿಮೆ ಇತ್ತು. ಅವಾಗ ಯಾಕೆ ಇವ್ರು ಬಾಯಿ ತೆಗಿಲಿಲ್ಲ ಬಿಜೆಪಿ ಅವರು? ಈಗ ಸೈಕಲ್ ಹೊಡ್ಕೊಂಡ್ ಬರ್ತಾರಂತೆ, ಬರೀ ಒಳ್ಳೆದ ಆರೋಗ್ಯಕ್ಕೆ